ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಹಂತವನ್ನ ತಲುಪಿದೆ. ಆದ್ರೆ ಈ ಎಸ್ಐಆರ್ ಹೊಡೆತಕ್ಕೆ 80 ಲಕ್ಷ ಮತದಾರರ ಹಕ್ಕಿಗೆ ಕುತ್ತು ಬೀಳುವ ಸಾಧ್ಯತೆ ಇದೆ. 80 ಲಕ್ಷ ಮತದಾರರು ವೋಟಿನ ಹಕ್ಕನ್ನ ಕಳೆದುಕೊಳ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ. 68.28 ಲಕ್ಷ ಮತದಾರರ ದಾಖಲಾತಿಗಳಲ್ಲಿ ವ್ಯತ್ಯಾಸ ಪತ್ತೆಯಾಗಿದೆ. ಇನ್ನು 5 ಬಗೆಯ ಕಾರಣಗಳನ್ನ ನೀಡಿ ಆಟ್ಫಿಕ್ಸ್ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ನಿನ್ನೆ ಸಂಜೆವರೆಗಿನ ಎಸ್ಐಆರ್ ಪರಿಶೀಲನೆಯಲ್ಲಿ ಈ ಮಾಹಿತಿ ಲಭ್ಯವಾಗಿದೆ. ಎಸ್ಐಆರ್ ಅಂತಿಮ ಪಟ್ಟಿಯಲ್ಲಿ 80 ಲಕ್ಷ ಜನ ಔಟ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ದೇಶದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಹಂತವನ್ನ ತಲುಪಿದೆ. ಬಹುತೇಕ ಎಸ್ಐಆರ್ ಪ್ರಕ್ರಿಯೆ ಅಂತ್ಯವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಇನ್ನು ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸುಮಾರು 80 ಲಕ್ಷ ಮತದಾರರು ತಮ್ಮ ಮತ ಚಲಾವಣೆಯ ಹಕ್ಕನ್ನ ಕಳೆದುಕೊಳ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಶಾಶ್ವತ ಸ್ಥಳಾಂತರದಿಂದ 41.04 ಲಕ್ಷ ಮತದಾರರು ಮತಪಟ್ಟಿಯಿಂದ ಔಟ್ ಆಗ್ತಿದ್ದಾರೆ. ಇನ್ನು 13.50 ಲಕ್ಷ ಜನರು ಮತದಾರರು ಮೃತಪಟ್ಟಿದ್ದಾರೆಂದು ವರದಿಯಾಗಿದೆ. ಎಸ್ಐಆರ್ಗೆ ಸಿಗದೆ ನಾಪತ್ತೆಯಾಗಿರುವಂತಹವರ ಸಂಖ್ಯೆ 8.92 ಲಕ್ಷ ಇದೆ. ಇನ್ನು ಎರಡೆರಡು ಕಡೆ ಮತ ಹಕ್ಕು ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ 2 ಕಡೆ ಮತ ಚಲಾವಣೆಯ ಹಕ್ಕನ್ನ ಪಡೆದಿರುವವರು 4.59 ಲಕ್ಷ ಮತದಾರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪತ್ತೆಯಾಗಿದ್ದಾರೆ. ಹಾಗಾಗಿ ಅವರು ಕೂಡ ಒಂದು ಕಡೆ ಮತದ ಹಕ್ಕನ್ನ ಕಳೆದುಕೊಳ್ಳಲಿದ್ದಾರೆ. ಇನ್ನು ಪರಿಶೀಲನೆ ಬಾಕಿ ಇರುವಂತದ್ದು 21,253 ಮತದಾರರು ಅಂದ್ರೆ 100 ವರ್ಷ ಮೇಲ್ಪಟ್ಟಿರುವಂತಹ ಮತದಾರರು. ಒಟ್ಟಾರೆಯಾಗಿ ಸುಮಾರು 80 ಲಕ್ಷ ಮತದಾರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಲವು ಕಾರಣಗಳಿಂದ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಕಳೆದುಕೊಳ್ಳಲಿದ್ದಾರೆ ಎನ್ನುವಂತಹ ಆಘಾತಕಾರಿ ವಿಚಾರ ಬಹಿರಂಗವಾಗಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ವಿಶೇಷ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಆಗ್ತಿದೆಯಲ್ಲ, ಅದು ಅಂತಿಮ ಹಂತವನ್ನ ತಲುಪಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸುಮಾರು 80 ಲಕ್ಷ ಜನರು ಅಂದ್ರೆ ಬರೋಬ್ಬರಿ 80 ಲಕ್ಷ ಜನ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಕಳೆದುಕೊಳ್ಳಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. 68.28 ಲಕ್ಷ ಮತದಾರರ ದಾಖಲಾತಿಗಳಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಹಲವು ವಿಚಾರಗಳಿಂದ ಅಂದ್ರೆ ಕೆಲವೊಂದು ದಾಖಲಾತಿಗಳನ್ನ ಸರಿಯಾಗಿ ಸಲ್ಲಿಕೆ ಮಾಡದೇ ಇರೋದ್ರಿಂದ ಹಾಗೂ ಎರಡೆರಡು ಕಡೆ ಮತ ಚಲಾವಣೆಯನ್ನ ಮಾಡ್ತಾ ಇದ್ದಿದ್ರಿಂದ ಅಂದ್ರೆ ವೋಟರ್ ಐಡಿಯನ್ನ ಪಡೆದುಕೊಂಡಿರೋದ್ರಿಂದ ಹೀಗೆ ಹಲವು ಕಾರಣಗಳಿಂದ ಸುಮಾರು 80 ಲಕ್ಷ ಜನ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಕಳೆದುಕೊಳ್ಳಲಿದ್ದಾರೆ ಎನ್ನುವಂತಹ ವಿಚಾರ ಬಹಿರಂಗವಾಗಿದೆ. ಇನ್ನು ಪ್ರಮುಖವಾಗಿ 5 ಕಾರಣಗಳಿಂದ ಇಷ್ಟೂ ಜನರ ಮತ ಚಲಾವಣೆಯ ಹಕ್ಕನ್ನ ಕಳೆದುಕೊಳ್ಳಲಾಗುತ್ತೆ ಎನ್ನುವಂತಹ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಹಂತವನ್ನ ತಲುಪಿದೆ. ಆದ್ರೆ ಬರೋಬ್ಬರಿ 80 ಲಕ್ಷ ಜನ ತಮ್ಮ ಮತ ಚಲಾವಣೆಯ ಹಕ್ಕನ್ನ ಕಳೆದುಕೊಳ್ಳಲಿದ್ದಾರೆ ಎನ್ನುವಂತಹ ಮಾಹಿತಿ. ಚಂದನ. ಹೌದು ಪ್ರತೀಕ್ಷಾ, ಈಗ ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿರುವಂತದ್ದು. ಅಂದ್ರೆ ಇಡೀ ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಆಗಸ್ಟ್ 8ಕ್ಕೆ ಕಡೆ ದಿನಾಂಕ ಇದೆ. ಈಗ ಆಲ್ರೆಡಿ ಚುನಾವಣಾ ಆಯೋಗ ಹೇಳ್ತಾ ಇರುವಂತಹ ಪ್ರಕಾರ ಎನ್ಯುಮರೇಷನ್ ಫಾರ್ಮ್ಗಳನ್ನ 100ಕ್ಕೆ 100ರಷ್ಟು ನಾವು ಮತದಾರರ ಕೈಗೆ ತಲುಪಿಸಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ಇರೋ ಕೆಲಸ ಏನಂದ್ರೆ ಕೊಟ್ಟಿರುವಂತ ಎನ್ಯುಮರೇಷನ್ ಫಾರ್ಮ್ಗಳನ್ನ ವಾಪಸ್ ಇಸ್ಕೊಳ್ಳುವಂತ ಕೆಲಸ ಮಾತ್ರ ಬಾಕಿ ಇದೆ. ನಾವು ಮತದಾರರ ಕೈಗೆ ಪ್ರತಿಯೊಂದು ಮನೆಗೂ ಭೇಟಿಯನ್ನ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಟ್ಟು ಬಂದಿದ್ದೀವಿ ಅಂತ.
ಅಂತ. ಆದ್ರೆ ಈ ಪೈಕಿ ಒಂದು ಅಂದಾಜಿನ ಪ್ರಕಾರ ಪರಿಶೀಲನೆ ವೇಳೆ ಮಾಹಿತಿಯನ್ನ ಹೊರಬಂದಿರುವಂತ ಮಾಹಿತಿಯನ್ನ ಗಮನಿಸ್ತಾ ಹೋದ್ರೆ 80 ಲಕ್ಷ ಮತದಾರರ ಪಟ್ಟಿಯಿಂದ ಹೊರಗುಳಿಯೋ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ನಿನ್ನೆ ಭಾನುವಾರ ಸಂಜೆ ಒಂದು ಅಧಿಕೃತ ಮಾಹಿತಿ ಬರುತ್ತೆ. ಆ ಪ್ರಕಾರ 80 ಲಕ್ಷ ಮತದಾರರು ಈ ಒಂದು ಅಧಿಕೃತ ಪಟ್ಟಿಯಿಂದ ಹೊರಗುಳಿಯೋ ಸಾಧ್ಯತೆ ಇದೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಅಂದ್ರೆ ಇದಕ್ಕೆ ಚುನಾವಣಾ ಆಯೋಗ 5 ರೀತಿಯ ಕಾರಣಗಳನ್ನ ಕೊಡ್ತಾ ಇದೆ. ಮೊದಲನೇದು ಪರ್ಮನೆಂಟ್ಲಿ ಶಿಫ್ಟೆಡ್, ಆಬ್ಸೆಂಟ್ ಆಗಿರೋರು, ಡೆತ್ ಆಗಿರೋರು, ಅಂದ್ರೆ SIR ಪ್ರಕ್ರಿಯೆಗೆ ಒಳಪಡದೇ ಇರೋರು, 2 ರಾಜ್ಯಗಳಲ್ಲಿ ಮತದಾರರ ವೋಟರ್ ಐಡಿಯನ್ನ ಇಟ್ಕೊಂಡಿರೋರು, ಹೀಗೆ ಸಾಲು ಕಾರಣಗಳನ್ನ ಕೊಟ್ಟು 80 ಲಕ್ಷ ಮತದಾರರು ಈ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಹೊರಗುಳಿಯೋ ಸಾಧ್ಯತೆ ಇದೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಅದರಲ್ಲಿ ನೀವು ನೋಡಬಹುದು, ಅಂದ್ರೆ 13ಕ್ಕೂ ಹೆಚ್ಚು ಲಕ್ಷ ಜನ ಮೃತರಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋದ್ರೆ ಪ್ರತೀಕ್ಷಾ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ 2 ಅಕ್ಕಪಕ್ಕ ಇರುವಂತ ವಿಧಾನಸಭಾ ಕ್ಷೇತ್ರಗಳಿರುತ್ತೆ. ಈ ರೋಡ್ ದಾಟಿದ್ರೆ ಈ ರೋಡ್ ದಾಟಿ ಆ ರೋಡ್ಗೆ ಮನೆಯನ್ನ ಶಿಫ್ಟ್ ಮಾಡಿದ್ರೆ ಅದು ಬೇರೆ ವಿಧಾನಸಭಾ ಕ್ಷೇತ್ರ ಆಗಿರುತ್ತೆ. ಆದ್ರೆ ಈ ಒಂದು ಮತದಾರರನ್ನ ಫೈಂಡ್ ಔಟ್ ಮಾಡೋದಿದೆಯಲ್ಲ, ಇದು SIR ಪ್ರಕ್ರಿಯೆಯಲ್ಲಿ ಪ್ರಾಕ್ಟಿಕಲಿ ಚುನಾವಣಾ ಆಯೋಗ ಅನುಭವಿಸ್ತಾ ಇರುವಂತ ದೊಡ್ಡ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ BLOಗಳು ಮನೆಗೆ ಬಂದಾಗ ಇರೋದಿಲ್ಲ, ಶಿಫ್ಟೆಡ್ ಅಂತ ತೋರಿಸ್ತಾರೆ. ಮತ್ತೆ ಆದ್ರೆ ಮನೆಯಲ್ಲಿ ಬಾಡಿಗೆ ಇರ್ತಾರಲ್ಲ, ಅವರು ಈ ವಿಧಾನಸಭಾ ಕ್ಷೇತ್ರದಲ್ಲೇ ವೋಟರ್ ಐಡಿಯನ್ನ ಹೊಂದಿರ್ತಾರೆ. ಆದ್ರೆ ಅವರು ಪಕ್ಕದ ವಿಧಾನಸಭಾ ಕ್ಷೇತ್ರಕ್ಕೆ ಹೋದಾಗ ಅವರು ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇರುವಂತದ್ದು. ಈಗ ಯಾರೆಲ್ಲ 80 ಲಕ್ಷ ಮತದಾರರು SIR ಪ್ರಕ್ರಿಯೆಯಿಂದ ಹೊರಗುಳಿದಿದ್ದಾರೆ, 80 ಲಕ್ಷ ಮತದಾರರ ಬಳಿ ಅಂದ್ರೆ ಮತದಾನನ ಹಕ್ಕನ್ನ ಕಳ್ಕೊಂಡ್ಬಿಡ್ತಾರ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಈ ಒಂದು ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಏನ್ ರಿಲೀಸ್ ಆಗತ್ತೆ ಆಗಸ್ಟ್ 15ಕ್ಕೆ, ಆ ಒಂದು ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಅಲ್ಲಿ ನಿಮ್ಮ ಹೆಸರಿದ್ಯಾ ಅಂತ ಪ್ರತಿಯೊಬ್ಬ ಮತದಾರರು ಕೂಡ ನೋಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ಅವರ ಹೆಸರು ಇಲ್ಲದೆ ಇದ್ರೆ ಅವರು ಫಾರ್ಮ್ 6 ಅನ್ನ, ಅಂದ್ರೆ ಈ ಒಂದು ರಾಜ್ಯದ ಪ್ರಜೆಯಾಗಿ ಒಂದಷ್ಟು ದಾಖಲಾತಿಗಳಿರುತ್ತೆ, ಆ ದಾಖಲಾತಿಗಳಲ್ಲಿ ಒಂದನ್ನ ಅವರು ಸಬ್ಮಿಟ್ ಮಾಡಬೇಕಾಗತ್ತೆ ಚುನಾವಣಾ ಆಯೋಗಕ್ಕೆ. ಆ ಸಬ್ಮಿಟ್ ಮಾಡಿದ ನಂತರ ಫಾರ್ಮ್ 6 ಅನ್ನ ಫಿಲ್ ಮಾಡಿದ ನಂತರ ಅವರು ಹೊಸದಾಗಿ ವೋಟರ್ ಐಡಿಗೆ ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಆಗಷ್ಟೇ ಅವರು ಮತ ಹಾಕುವುದಕ್ಕೆ ಹಕ್ಕನ್ನ ಪಡ್ಕೊಳ್ತಾರೆ. ಆದ್ರೆ ಡ್ರಾಫ್ಟ್ ಎಲೆಕ್ಟ್ರಾಲ್ ರೋಲ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂದ್ರೂ ಮತ್ತೆ ನೀವು ಒಂದಷ್ಟು ಸಮಯಾವಕಾಶ ಇರುತ್ತೆ, 1 ತಿಂಗಳ ಟೈಮ್ ಅನ್ನ ಕೊಡ್ಲಾಗುತ್ತೆ. ಆ 1 ತಿಂಗಳ ಟೈಮ್ ಅಲ್ಲಿ ನೀವು ಯಾವುದೇ ಫಾರ್ಮ್ 6 ಅನ್ನ ಅಥವಾ ನಿಮ್ಮ ದಾಖಲೆಯನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೀವು ಖಂಡಿತ ಮತದಾನದ ಹಕ್ಕನ್ನ ಕಳ್ಕೊಳ್ತೀರಾ ಅಂತ ಚುನಾವಣಾ ಆಯೋಗ ಪ್ರತಿಯೊಬ್ಬರು ಮತದಾರರಿಗೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.